ಜ್ಞಾನಪ್ರಸಾರ ಕಾರ್ಯಕ್ರಮದಲ್ಲಿ ಶ್ರೀಮುಷ್ಣ ಕ್ಷೇತ್ರದ ಮಹಿಮೆಯನ್ನು ಸಂಕ್ಷೇಪವಾಗಿ ವರ್ಣನೆ ಮಾಡ್ತಾ ಇದ್ದೇನೆ. ಜಗದ್ಗುರು ಶ್ರೀಮದ್ ಆಚಾರ್ಯರು ಈ ಪವಿತ್ರ ಕ್ಷೇತ್ರದಲ್ಲಿ ಚಾತುರ್ಮಾಸ್ಯ ವ್ರತ ದೀಕ್ಷೆಯನ್ನು ಕೈಗೊಂಡಿದ್ದಾರೆ ಅಂತ ಒಂದು ಐತಿಹ್ಯ ಇದೆ. ಶ್ರೀಮದ್ ಆಚಾರ್ಯರು ಈ ಪ್ರಾಂತಕ್ಕೆ ಬಂದಾಗ ಒಬ್ಬ ಗರ್ಭಿಣಿ, ತುಂಬು ಗರ್ಭಿಣಿ ನೀರು ತರಲಿಕ್ಕೋಸ್ಕರ ಕಲಶವನ್ನು ಹೊತ್ತು ಹೋಗ್ತಾ ಇದ್ದಾಳೆ. ಬಹಳ ಆಯಾಸ ಪಟ್ಟುಕೊಂಡು ನೀರು ತರುವ ಪ್ರಯತ್ನ ಮಾಡ್ತಾ ಇದ್ದಾಳೆ. ಅದನ್ನು ಕಂಡ ಜಗದ್ಗುರು ಶ್ರೀಮದ್ ಆಚಾರ್ಯರು ಕಾರುಣ್ಯದಿಂದ ತಮ್ಮ ದಂಡವನ್ನು ತೆಗೆದುಕೊಂಡು ವಿಸ್ತಾರವಾಗಿ ಒಂದು ತೀರ್ಥವನ್ನೇ ನಿರ್ಮಾಣ ಮಾಡಿದ್ದಾರೆ. ಅಲ್ಲ, ಅದನ್ನು ದಂಡತೀರ್ಥ ಅಂತ ಇವತ್ತಿಗೂ ಕೂಡ ತೋರಿಸ್ತಾ ಇದ್ದಾರೆ. ಏಪ್ರಿಲ್ ಮೇ ಗ್ರೀಷ್ಮ ಋತುವಿನ ಪರಾಕಾಷ್ಠೆಯಲ್ಲೂ ಕೂಡ ಅಲ್ಲಿ ನೀರು ಇರ್ತದೆ ಎಂಬುದು ಆ ಸ್ಥಾನದ ಒಂದು ದೊಡ್ಡ ವೈಶಿಷ್ಟ್ಯ. ಸುತ್ತಮುತ್ತಲ ಪರಿಸರದಲ್ಲಿ ಬೋರ್ನಲ್ಲಿ ನೀರು ದೊರಕದೇ ಇರುವಾಗ